ಇಬ್ಬರು IPS ಅಧಿಕಾರಿಗಳು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರತಕ್ಕಂತಹ ಇಡೀ ಡ್ರಗ್ಸ್ ಸಾಮ್ರಾಜ್ಯವನ್ನ ನಿರ್ಮೂಲನೆ ಇವತ್ತು ಮಾಡಿದ್ದಾರೆ. ಇವತ್ತು ನೀವು ಮಂಗಳೂರಿನಲ್ಲಿ ಎಲ್ಲಿ ಹೋದ್ರೂ ಕೂಡ ನಿಮ್ಗೆ ಡ್ರಗ್ಸ್ ಸಿಗಲ್ಲ. ಇಲ್ಲ ಅಂತಂದ್ರೆ ಮುಂಚೆ ಪೇಪರ್ಮೆಂಟ್ ನಾವು ಹೆಂಗೆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಪೇಪರ್ಮೆಂಟ್ ತಗೊಳ್ತಾ ಇದ್ವಿ, ಪೇಪರ್ಮೆಂಟು ಆನಂತರ ಕಡಲೆ ಬೀಜ ತಗೊಳ್ತಾ ಇದ್ವಿ, ಚಾಕ್ಲೇಟ್ ತಗೊಳ್ತಾ ಇದ್ವಿ. ಆ ರೀತಿಯಲ್ಲಿ ಮಂಗಳೂರಿನಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು, ಸಿಗ್ತಾ ಇತ್ತು ಮಕ್ಕಳಿಗೆ. ಇವತ್ತು ಇಲ್ಲ, ಆ ಪರಿಸ್ಥಿತಿ ಇಲ್ಲ. ಆದರೆ ದುರಾದೃಷ್ಟ ನೋಡಿ, ಆ ಇಬ್ಬರು ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಇಡೀ ಜಿಲ್ಲೆಯ ರಾಜಕೀಯ ವ್ಯವಸ್ಥೆ ಪ್ರಯತ್ನ ಮಾಡ್ತಾ ಇದೆ. ಏನಂತ ಹೇಳ್ತಾರೆ, ಅದಕ್ಕೆ ಸರ್ವ ಪಕ್ಷಗಳ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಸರ್ವ ಪಕ್ಷಗಳ ನಾಯಕರು, ಎಲ್ಲಾ ಪಕ್ಷದ ನಾಯಕರು ಹೋರಾಟ ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು. ಅಷ್ಟೇ ಅಲ್ಲ, ಕಿರಿಯ ಅಧಿಕಾರಿಗಳು ಕೂಡ. ಯಾಕಂತ ಹೇಳಿದ್ರೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಇದ್ರೆ ವೈರಿ ಆಗೋದು ಅದೇ ಇಲಾಖೆಯ ಅಧಿಕಾರಿಗಳೇ, ಅದೇ ಇಲಾಖೆಯ ಸಿಬ್ಬಂದಿಗಳೇ ವೈರಿಗಳಾಗ್ತಾರೆ. ನಾನು ವಿನಂತಿ ಮಾಡಿಕೊಳ್ಳೋದು, ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ದಯವಿಟ್ಟು ಅಂತಹ ಅಧಿಕಾರಿಗಳನ್ನು ಉಳಿಸ್ಕೊಳ್ಳಿ. ಇವತ್ತು ನಮ್ಮನ್ನ ಕಾಪಾಡೋದು ಜನಪ್ರತಿನಿಧಿಗಳಲ್ಲ. ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಜನಸಾಮಾನ್ಯರ ಸಲುವಾಗಿ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಅವ್ರಿಗೆ ಏನಂತ ಹೇಳಿದ್ರೆ ಇಲೆಕ್ಷನ್ ಹೆಂಗೆ ದುಡ್ಡು ಸಂಪಾದನೆ ಮಾಡಬೇಕು, ಯಾರು ದುಡ್ಡು ಕೊಟ್ಟರು ತಗೊಳ್ತಾರ. ಆದರೆ ಇಂತಹ ಅಧಿಕಾರಿಗಳು SP ಅರುಣ್ ಕುಮಾರ್ ಸಾಹೇಬ್ರಂತವರು, ಸುಧೀರ್ ರೆಡ್ಡಿ ಸಾಹೇಬ್ರಂತವರು, ಅವರೇ ನಿಜವಾದ ಈ ಸಮಾಜದ ಆಸ್ತಿ. ಅದರ ಸಲುವಾಗಿ ನಾನು ಈ ರಾಜ್ಯದ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ಅಧಿಕಾರಿಗಳ ಪರವಾಗಿ ಬೆಂಬಲ ಸೂಚಿಸಿ ಈ ರಾಜ್ಯದ ಗೃಹ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀರಿ, ಅಥವಾ ನೀವು ಮಾತಾಡಿ ಅವರಿಗೆ ಟ್ಯಾಗ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ಜನಸಾಮಾನ್ಯರು, ಈ ರಾಜ್ಯದ ಜನಸಾಮಾನ್ಯರು ಇನ್ಸೆನ್ಸಿಟಿವ್ ಆಗಿದ್ದೀವಿ ಅಂತ ಹೇಳಿದ್ರೆ, ಪ್ರಜ್ಞಾ ಶೂನ್ಯರು ಆಗಿದ್ದೀವಿ ಅಂತ ಹೇಳಿದ್ರೆ, ಅದೇ ಪೊಲೀಸ್ ಯೂನಿಫಾರ್ಮ್ ಅನ್ನ ಒಬ್ಬ ಸಿನಿಮಾ ಹೀರೋ ಅದನ್ನ ಹಾಕೊಂಡು 4 ಡೈಲಾಗ್ ಬಿಟ್ರೆ ಆ ಹೀರೋನ ದೊಡ್ಡ ಫೋಟೋ ಹಾಕಿ ಅವನ ವೈಭವೀಕರಿಸ್ತೀವಿ ನಾವು. ಅವನ ಬರ್ತ್ಡೇ ಮಾಡೋದೇನು, ಅವನ ರೀಲ್ಸ್ ಮಾಡೋದೇನು. ಆದ್ರೆ ಅದೇ ಪೊಲೀಸ್ ಅಧಿಕಾರಿ, ನಿಜವಾದ ನೈಜ ಪೊಲೀಸ್ ಅಧಿಕಾರಿ, ಒಬ್ಬ ಹೀರೋ ಆಗಿ ಜನಸಾಮಾನ್ಯರ ರಕ್ಷಣೆಗೆ ಬಂದಾಗ ಅವರ ಪರವಾಗಿ ನಾವು ಮಾತಾಡೋನ್ನೇ ಬಿಟ್ಟುಬಿಟ್ಟಿದ್ದೀವಿ. ಗಡಿ ಭಾಗದಲ್ಲಿ ಸೈನಿಕರು ಹೋರಾಟ ಮಾಡಿ ಶಹೀದ್ ಆದ್ರೆ ಅವ್ರ ಬಗ್ಗೆ ನಾವು ಮಾತಾಡಲ್ಲ. ಆದ್ರೆ ಅದೇ ಯೂನಿಫಾರ್ಮ್ ಹಾಕೊಂಡು ಒಬ್ಬ ಫಿಲ್ಮ್ ಆಕ್ಟರ್ ಬಗ್ಗೆ ನಾವು ಬಹಳ ದೊಡ್ಡದಾಗಿ ವೈಭವೀಕರಿಸ್ತೀವಿ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯರು ಪ್ರಜ್ಞಾ ಶೂನ್ಯರಾಗ್ಬಿಟ್ಟಿದೀವಿ, ನಾವು ಪ್ರಜ್ಞಾಹೀನರಾಗ್ಬಿಟ್ಟಿದೀವಿ. ನಾವು ಬರೀ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ನೀವು ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಟಿವಿ ಚಾನೆಲ್ಗಳಲ್ಲಿ ಡ್ರಗ್ ಪೆಡ್ಲಿಂಗ್ ಬಗ್ಗೆ ಏನಾದ್ರೂ ಸ್ಪೆಷಲ್ ಸ್ಟೋರಿ ಮಾಡಿದ್ ನೋಡಿದ್ರೆ ನೀವು? ದೊಡ್ಡ ದೊಡ್ಡ ಚಾನೆಲ್ಗಳು ಖಂಡಿತ ಮಾಡೋದಿಲ್ಲ. ಅವರು ಕೂಡ ಪ್ರಜ್ಞಾ ಶೂನ್ಯರಾಗ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ನಾನು ವಿನಂತಿ ಮಾಡ್ಕೊಳ್ಳೋದು, ದಯವಿಟ್ಟು ನೋಡಿ, ಒಬ್ಬ ಕರಪ್ಟ್ ಆಫೀಸರ್ ಇದ್ದಾಗ ನಾವು ಟೀಕೆ ಮಾಡ್ತೀವಿ. ಆದ್ರೆ ಅದೇ ಒಳ್ಳೆ ಅಧಿಕಾರಿಗಳು, SP ಇರಬಹುದು, ಕಮಿಷನರ್ ಇರಬಹುದು, PSI ಇರಬಹುದು, ಕಾನ್ಸ್ಟೇಬಲ್ಗಳಿರಬಹುದು, ಒಳ್ಳೆ ಅಧಿಕಾರಿಗಳು ಕೂಡ ಅವರಿದ್ದಾರೆ. ಒಳ್ಳೆ ಇನ್ಸ್ಪೆಕ್ಟರ್ ಇದ್ರೆ ನಮ್ಮ ಸ್ಟೇಷನ್, ಅವ್ರ ಪರವಾಗಿ ನಾವು ಮಾತಾಡೋಣ. ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಇದ್ರೆ ಮಾತಾಡಲ್ಲ. ಅದೇ ಒಬ್ಬ ಸಿನಿಮಾ ಆಕ್ಟರ್ ಇದ್ರೆ ಅವನ ಬಗ್ಗೆ ಭಯಂಕರವಾಗಿ ವೈಭವೀಕರಿಸ್ತೀವಿ. ಅದಕ್ಕೆ ನಾನು ಹೇಳೋದು, ದಯವಿಟ್ಟು ಜಾಗೃತರಾಗಿ. ಈ ರಾಜ್ಯದಲ್ಲಿ ಮೊನ್ನೆ ಸರ್ವೆ ಮಾಡಿದ್ದು, NCB ಸರ್ವೆ ಮಾಡಿದ್ದು, ಕರ್ನಾಟಕದಲ್ಲಿ 5 ಲಕ್ಷ ಜನ ಅಡಿಕ್ಟ್ ಇದ್ದಾರೆ. ಈ ಹೊತ್ತಿಗೆ ಎಂಡ್ ಆಫ್ 2025 ಡಿಸೆಂಬರ್ ವರೆಗೆ ಕರ್ನಾಟಕದಲ್ಲಿ 5 ಲಕ್ಷ ಜನ ಯುವಕರು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಬರುವ ದಿನಗಳಲ್ಲಿ 5 ಲಕ್ಷ ಇದ್ದಿದ್ದು 50 ಲಕ್ಷ ಆಗುತ್ತೆ, ಕೋಟಿ ಆಗುತ್ತೆ, 2 ಕೋಟಿ ಆಗುತ್ತೆ. ಇಡೀ ಯುವ ಸಮೂಹನೇ ಇರುವುದಿಲ್ಲ. ನೀವು ಪಂಜಾಬ್, ಹರಿಯಾಣ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್, ಆಸಾಮಿಗೆ ಹೋಗಿ ನಾನು ಹೋಗಿದ್ದೀನಿ. ಅಲ್ಲಿ ಒಂದೊಂದು ಗಲ್ಲಿಯಲ್ಲಿನೂ ಕೂಡ 2 ನಶಾಮುಕ್ತಿ ಕೇಂದ್ರಗಳಿದೆ. ಎಲ್ಲಿ ಹೋದ್ರು ನಶಾಮುಕ್ತಿ ಕೇಂದ್ರ, ಡಿ ಅಡಿಕ್ಷನ್ ಸೆಂಟರ್. ಅಲ್ಲಿ ಇರೋರು ಎಲ್ಲಾ ಯುವಕರೇ ಪೇಷಂಟ್ ತರ ಓಡಾಡ್ತಾ ಇರ್ತಾರೆ, ನರಳಾಡ್ತಾ ಇರ್ತಾರೆ, ನರಕದಲ್ಲಿರ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾ ಇರ್ತಾರೆ. ಅವರು
ನಾವು ಸುಮ್ಮನೆ ಇದ್ರೆ ಜನಸಾಮಾನ್ಯರು ಬಿಡು ಇದೇನು ಬಿಡು ಅಂತ ಹೇಳ್ಬಿಟ್ರೆ ನಮ್ಮ ಮಕ್ಕಳಿಗೂ ಅದೇ ಗತಿ ಆಗುತ್ತೆ. ಒಂದು ಸಾರಿ ಏನಾದ್ರೂ ಒಬ್ಬ ವ್ಯಕ್ತಿ, ಒಬ್ಬ ಯುವಕ, ಒಂದು ಮಗು ಈ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ರೆ ಇಡೀ ಜೀವನನೇ ನರಕ. 18-20 ವರ್ಷ ಇವತ್ತು ಶಾಲೆಯಲ್ಲಿಯೂ ಕೂಡ ಡ್ರಗ್ ಅಡಿಕ್ಟ್ಸ್ ಇದ್ದಾರೆ. ಈ ರಾಜ್ಯದ ಯುವ ಸಮೂಹ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡಿ ಕರ್ತವ್ಯವನ್ನ ನಿಷ್ಠೆಯಿಂದ ನಿರ್ವಹಣೆ ಮಾಡ್ತಾ ಇರುವಂತಹ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ನೀಚರಿದ್ದಾರೆ ನಮ್ಮ ಜನಪ್ರತಿನಿಧಿಗಳು. ನಾನು ಮಂಗಳೂರು ಅಂತ ಹೇಳಿದ್ರೆ ಬಹಳ ಪ್ರಜ್ಞಾವಂತರು, ಬುದ್ಧಿವಂತರ ನಾಡು ಅಂತ ಅನ್ಕೊಂಡಿದ್ದೆ. ಬಟ್ ಏನಾಗ್ಬಿಟ್ಟಿದೆ 2 ವರ್ಷ ಬಹಳ ಬೇಜಾರದಿಂದ ಹೇಳ್ತಾ ಇದ್ದೀನಿ ನಾನು. ಹೈಯೆಸ್ಟ್ ಅತಿ ಹೆಚ್ಚು ಕರಪ್ಟ್ ಇರುವಂತಹ ಪೊಲಿಟಿಷಿಯನ್ಸ್ ಇರುವಂತ ಹೇಳಿದ್ರೆ ದಕ್ಷಿಣ ಕನ್ನಡ ಹೈಯೆಸ್ಟ್ ಕರಪ್ಷನ್. ಏನು ಇಲೆಕ್ಷನ್ ಬಂದ ಮೇಲೆ ಒಂದು 3 ತಿಂಗಳ 4 ತಿಂಗಳ 6 ತಿಂಗಳಿದ್ದಾಗ ಒಂದು ಕೋಮು ಗಲಭೆ ಎಬ್ಬಿಸ್ಬಿಡುದು. ಹಿಂದೂ ಮುಸ್ಲಿಂ ಅಥವಾ ಹಿಂದೂ ಕ್ರಿಶ್ಚಿಯನ್, ಹಿಜಾಬು ಹಲಾಲು ಎಬ್ಬಿಸ್ಬಿಟ್ರೆ ಮುಗಿದೋಯ್ತು, ಇಲೆಕ್ಷನ್ ಮುಗಿದು ಹೋಗ್ಬಿಡ್ತು. ಇವತ್ತು ಮಂಗಳೂರಿನಲ್ಲಿ ನೋಡಿ, ಈ ಅಧಿಕಾರಿಗಳು ಬಂದ ಮೇಲೆ ಇಬ್ಬರು ನಾನು ಗಮನಿಸ್ತಾ ಇದ್ದೀನಿ, ಅಕ್ರಮ ಕಸಾಯಿಖಾನೆ ಎಲ್ಲೂ ಇಲ್ಲವೇ ಇಲ್ಲ. ಅಲ್ಲಿರ್ತಕ್ಕಂತಹ ಬಿಜೆಪಿ ನಾಯಕರಿಗೆ ನಾನು ಕೇಳ್ತಾ ಇದ್ದೇನೆ, ನೀವು ಅಧಿಕಾರದಲ್ಲಿದ್ದಾಗ ಒಂದೇ ಒಂದು ಅಕ್ರಮ ಕಸಾಯಿಖಾನೆಯನ್ನು ಬಂದ್ ಮಾಡಿದ್ರ? ಮಾಡಲಿಲ್ಲ. ಅಕ್ರಮ ಜೂಜು ಅಡ್ಡಿಗಳು ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ. ಇಡೀ ರಾಜ್ಯದಲ್ಲಿ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಅಕ್ರಮ ಜೂಜು ಅಡ್ಡೆ ಮಾಡೋದಕ್ಕೆ ಮಂತ್ಲಿ ಫಿಕ್ಸ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನಿಮ್ಗೆ ನೋಡಕ್ಕೆ ಸಿಗುದಿಲ್ಲ. ನಾನು PSI ಆದಾಗ ಒಂದು ಫಸ್ಟ್ ರೇಡ್ ನಂದು ನನ್ನ ಅನುಭವಗಳನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ರೇಡ್ ಮಾಡಿದಾಗ ನನಗೆ ರೇಡ್ ಮಾಡಿದಾಗ ಸಿಕ್ಕಿದ್ದು ಒಂದು ತಾಳಿ ಸಿಕ್ತು, ಒಂದು ತಾಳಿ ಮಾಂಗಲ್ಯ ಸಿಕ್ತು. ಆ ಗಂಡಾದವನು ಹೆಂಡತಿ ಮಾಂಗಲ್ಯ ತಾಳಿಯನ್ನ ತಂದು ಹಚ್ಚಿದ್ದ. ಆ ಮೊದಲು ಅವಳಿಗೆ ಕರೆದು ಅದನ್ನು ಕೊಡಿಸುವ ವ್ಯವಸ್ಥೆ ಮಾಡಿದ್ವಿ. ಅವಾಗಿಂತ ತುಂಬಾ ಸೀರಿಯಸ್ ಆಗಿ ಇಟ್ಕೊಂಡ್ವಿ ನಾವು. ಸುಮಾರು ಜನ ಈಗ ಈ ತರ SP ಗಳು ಬಂದಾಗ, ಕಮಿಷನರ್ಗಳು ಬಂದಾಗ ಈ ಅಕ್ರಮ ದಂಧೆಕೋರರಿಗೆ ಬಹಳ ಕಸಿವಿಸಿ ಆಗ್ತದೆ. ಅವ್ರು ಏನ್ ಮಾಡ್ತಾರೆ, ಈ ಮಾಧ್ಯಮಗಳನ್ನು ಹಚ್ಚಿಕೊಟ್ಟು ಅಥವಾ ಇನ್ನೇನೋ ರಾಜಕಾರಣ ಮಾಡಿಕೊಂಡು ಅವ್ರ ಮೇಲೆ ಅಪಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಫಸ್ಟ್ ಈ 2 ನಂಬರ್ ದಂಧೆ ಮಾಡೋರಿಗೆ ಮತ್ತು ಮಂತ್ಲಿ ಅಧಿಕಾರಿಗಳಿಗೆ ಹೋಗುವಂತ ಅಧಿಕಾರಿಗಳು, ರಾಜಕಾರಣಿಗಳಿಗೆ ಎಲ್ಲರಿಗೂ ಕೂಡ ಕಸಿವಿಸಿಯಾಗಿ ಆಗ್ತಾ ಇದೆ. ಆ ಕೆಲಸನೇ ಇವತ್ತು ಮಂಗಳೂರಲ್ಲಿ ಕೂಡ ಆಗ್ತಾ ಇದೆ. ಅದರ ಸಲುವಾಗಿ ಜಾಗೃತರಾಗ್ರಿ. ಒಳ್ಳೆ ಅಧಿಕಾರಿಗಳು ಈ ಸಮಾಜದ ಆಸ್ತಿ. ಯಾವ ರಾಜಕಾರಣಿ ಅಲ್ಲ, ಯಾವ ಸಿನಿಮಾ ಆಕ್ಟರ್ ಅಲ್ಲ, ಇಂಥ ಅಧಿಕಾರಿಗಳೇ ಈ ಸಮಾಜದ ಆಸ್ತಿ. ದಯವಿಟ್ಟು ಅವರ ಬೆಂಬಲಕ್ಕೆ ಬನ್ನಿ. ನಾನು ನೋಡಿದ್ದೀನಿ, ಕರ್ನಾಟಕದಲ್ಲಿ ಬಹಳ ಹಾನೆಸ್ಟ್ ಆಗಿರುವಂತಹ ಅಧಿಕಾರಿಗಳಿದ್ದಾರೆ. ಪ್ರಾಮಾಣಿಕ ಅಧಿಕಾರಿಗಳಿಗೆ ಕರ್ನಾಟಕದಲ್ಲಿ ಕೊರತೆ ಇಲ್ಲ. ಆದರೆ ಅವ್ರು ನಾವು ಉಳಿಸ್ಕೊಳ್ಳೋದು ನಮಗೆ ಬರ್ತಾ ಇಲ್ಲ.